ಸರಿ ಗೌರ್ಮೆಂಟ್ ವೆಹಿಕಲ್ನ ಬಳಸೋದು ಸರಿನಾ? ಇಲ್ಲ, ಡ್ಯೂಟಿ ಮೇಲೆ ಬಂದಿರೋದು. ಅಲ್ಲ, ಈ ಡ್ಯೂಟಿ ಮೇಲೆ ಹೆಂಡತಿ ಮಕ್ಕಳ ಕರ್ಕೊಂಡು ಇರೋದು ಗಾಡಿ ಏನೇ ಆಗಲಿ ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡಬೇಕಲ್ವಾ? ಯಾವ ಸ್ಟೇಷನ್ ಅದೇ ಇನ್ಸ್ಪೆಕ್ಟ್ರಾ? ತಪ್ಪಲ್ವಾ? ಸರ್ಕಾರಿ ವಾಹನವನ್ನು ವೈಯಕ್ತಿಕ ಫ್ಯಾಮಿಲಿ ಊಟಕ್ಕೆ ಬಂದಿರೋ ಸರ್. ಸರಿ ರೀ, ಊಟಕ್ಕೆ ಬರಲಿ, ಅವರು ವೆಹಿಕಲ್ ಬೇರೆ ಮಾಡ್ಕೊಂಡು ಹೋಗ್ಬೇಕಲ್ವಾ? ವೈಯಕ್ತಿಕ ಅಂದರೆ ಈಗ ಊಟದಲ್ಲಿ ಊಟಕ್ಕೆ ಅವ್ರು ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಬರೋಕ್ಕಿದ್ಯಾ? ಇದೆಯಾ? ಅಲ್ರಿ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಡೀಸೆಲ್ ಹಾಕ್ಸೋದು, ಸಂಬಳ ಕೊಡೋದು ಅಲ್ವಾ? ಆ ವೆಹಿಕಲಲ್ಲಿ ನೀವು ಅವರು ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡ್ಬಂದು ಓಟ್ಗೆಲ್ಲ ತಿರುಗ್ತಾ ಇದ್ರೆ ನಮ್ಮ ಟ್ಯಾಕ್ಸ್ ದುಡ್ಡು ಪೋಲಾದಂಗಲ್ವಾ? ತಪ್ಪಲ್ವಾ? ಹೌದಲ್ವಾ? ಅವರ ಪ್ರೈವೇಟ್ ವೆಹಿಕಲ್ ಕರ್ಕೊಂಡು ಹೋಗಲಿ, ಹೆಂಡತಿನ ಮಕ್ಕಳನ್ನ ಯಾರನ್ನ ಕರ್ಕೊಂಡು ಹೋಗಲಿ. ಹಾಂ, ಡ್ಯೂಟಿಲಿ ಇರಲಿ ರೀ. ಡ್ಯೂಟಿಲಿ ಇದ್ದಾಗ ಅವ್ರು ಒಬ್ಬರು ಬಂದರೆ ಅದೊಂಥರ ಫ್ಯಾಮಿಲಿ ಮಕ್ಕಳು. ಹಾಂ, ಬಂದಿದ್ರಲ್ಲ ಊಟ ಮಾಡಿ ಕಳ್ಸಕ್ಕೆ ಅಂತ ಅವರು ಅವ್ರದೇ ಕಾರಲ್ಲಿ ಬಂದಿದ್ದಾರೆ. ಎಲ್ಲಿ ಕಾರು? ಅಲ್ಲೇ ಕಾರಲ್ಲಿ ಬರಬೇಕಿತ್ತಲ್ಲ ಅವರು. ಬಂದರು, ಇನ್ನೇನು ಮಾಡ್ತಾರೆ ಈಗ ಅವರು? ಏನೇ ಆಗಲಿ ಬಿಟ್ಕೊಡಲ್ಲ ರೀ ನಿಮ್ಮ ಅಧಿಕಾರಿಗಳನ್ನ. ಡೌಟ್ ಇದ್ದರೆ ಬನ್ನಿ ನಮ್ಮ ಜೊತೆ. ಡೌಟ್ ಪ್ರಶ್ನೆ ಅಲ್ಲ ರೀ, ಪರ್ಸನಲ್. ಅವರು ವೈಯಕ್ತಿಕ ವೆಹಿಕಲ್ ಇದ್ದಾಗ, ವಾಹನ ಇದ್ದಾಗ ಅದ್ರಲ್ಲಿ ಕರ್ಕೊಂಡ್ಬರ್ಬೇಕಲ್ಲ. ಸರ್ಕಾರಿ ವಾಹನವನ್ನು ಬಳಸಿದ್ರಿ ತಪ್ಪಲ್ವೇನ್ರಿ? ಅರುಣ ಬನ್ನಿರಿ, ಊಟ ಮಾಡಬೇಕು. ನೀವು ಮನುಷ್ಯರೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತೇಳಿ ಸರ್ಕಾರಿ ವಾಹನವನ್ನು ನೀವು ಬಳಸೋದು ತಪ್ಪಲ್ವಾ? ಅವ್ರ ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆಲ್ಲ ತಪ್ಪಲ್ವಾ? ನೀವು ಅಯ್ಯ ಏನೇನು ಹೇಳ್ತೀರಲ್ರಿ ಈಗ ನೀವು? ಆಯಿತು, ಹಾಸ್ಪಿಟ್ಲಿಗೆ ಬರಲಿ. ಅವರು ಪರ್ಸನಲ್ ಕಾರ್ ಇಲ್ವಾ? ಅಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡು ನಮ್ಗೆ ಹೊಟ್ಟೆ ಉರಿತದೆ. ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಬರ್ತಾರೆ ಅಂತಂದರೆ ನಮ್ಗೆ ಉರಿಯೋದಲ್ವಾ? ನಿಮ್ಗೆ ಏನು ಕೊಡೋದು? ಡೀಸೆಲ್ ಕೊಡೋದು, ಜೀಪ್ ಕೊಡೋದು, ಮೊಬೈಲ್ ಕೊಡೋದು, ಎಲ್ಲ ಫ್ರೀ ಕೊಡ್ತೀವಿ. ಯಾಕೆ? ಸರ್ವಿಸ್ ಕೊಡಬೇಕು ಅಂತ ಹೇಳಿಲ್ವಾ? ನೀವು ವೈಯಕ್ತಿಕ ಬಳಸ್ಕೊಂಡ್ರೆ ತಪ್ಪಲ್ವೇನ್ರಿ? ಬರಲಿ, ಇಲ್ಲೇ ಕಾಯ್ತಾ ಇದ್ದೀನಿ, ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ವಾಹನದ ಸಬ್ ಇನ್ಸ್ಪೆಕ್ಟ್ರು ಏನಾದ್ರು ಈ ಹೋಟೆಲಿಗೆ ಬಂದಿದ್ದಾರೆ. ಕೈಲಾಸ್ ಪರ್ಬತ್ ಅನ್ನೋ ಹೋಟೆಲ್ಗೆ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡು ಈ ವಾಹನದಲ್ಲಿ ಊಟಕ್ಕೆ ಬಂದಿದ್ದಾರೆ. ನೋಡಿ, ಅವ್ರು ವೈಯಕ್ತಿಕ ವಾಹನದಲ್ಲಿ ಹೋಗಿ ನಾವು ಯಾರು ಬೇಡ ಅಂತೀವಿ. ಇದು ಟ್ಯಾಕ್ಸ್ ದುಡ್ಡಲ್ಲಿ, ನಮ್ಮ ದುಡ್ಡಿನಲ್ಲಿ ಅವ್ರಿಗೆ ಈ ಥರ ಮಾಡಿದ್ರು ತಪ್ಪಲ್ವಾ ಸ್ನೇಹಿತರೆ?